ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಇಫ್ತಾರ್ಗೆ ಸೂಪರ್ ಹಾಗೆ ಸಿಂಪಲ್ ಆಗಿ ಮಾಡ್ಬೋದಾದ ಒಂದು ಸ್ನ್ಯಾಕ್ಸ್ ರೆಸಿಪಿ ಜೊತೆ ಬಂದಿದ್ದೀನಿ. ಇಫ್ತಾರ್ ಇಲ್ಲಾಂದರೆ ಸಂಜೆ ಟೀ ಟೈಮ್ಗೆ ಬೇಕಾದರೆ ನಮಗೆ ಯೂಸ್ ಮಾಡ್ಬೋದು. ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ. ಮೊದಲನೇದಾಗಿ ಒಂದು ಕಡಾಯಿಗೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಶುಂಠಿ ಹಾಗೆ ಒಂದು ಮೆಣಸಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಒಂದು 4 ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಫುಲ್ಲಾಗಿ ಬೇಯಬೇಕಂತ ಏನಿಲ್ಲ, ಒಂದು ಅರ್ಧ ಭಾಗ ಬೆಂದರೆ ಸಾಕು. ಈರುಳ್ಳಿ ಬೇಗ ಬೇಯಲಿಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಫ್ರೈ ಆಗಿ ಬಂದಿದೆ. ಇಷ್ಟಾದರೆ ಸಾಕು, ಗೋಲ್ಡನ್ ಕಲರ್ ಏನು ಆಗೋದು ಬೇಡ, ಲೈಟಾಗಿ ಫ್ರೈ ಆದರೆ ಸಾಕು. ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಇದರದ್ದು ಹಸಿ ವಾಸನೆ ಹೋಗೋ ಗಂಟ ಇದನ್ನು ಫ್ರೈ ಮಾಡ್ಕೋಬೇಕು. ಅರಿಶಿನ ಪೌಡರ್ದು ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ತಾ ಇದ್ದೀನಿ. ಇದರದ್ದು ಹಸಿ ವಾಸನೆ ಕೂಡ ಹೋಗಬೇಕು, ಅಲ್ಲಿಗಂಟ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಚಿಕನ್ ಮಸಾಲ, 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ. ಈಗ ಇದೆಲ್ಲರದ್ದು ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿ ಬಂದಿದೆ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಮ್ಮ ಮಸಾಲೆ ರೆಡಿಯಾಗಿದೆ. ಈಗ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಿಮಗೆ ಮೈದಾ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಗೋಧಿ ಹಿಟ್ಟಲ್ಲಿ ಬೇಕಾದರೆ ಮಾಡ್ಬೋದು. 1.5 ಕಪ್ಪಿಗೆ ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ದೋಸೆ ಹಿಟ್ಟಿನ ರೀತಿಯಲ್ಲಿ ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಹಾಗೆ ಇವಾಗ ನಾನಿಲ್ಲಿ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಹಳೆ ಪ್ಯಾನನ್ನು ಇಟ್ಟಿದ್ದೀನಿ. ಇಲ್ಲಾಂದರೆ ದೋಸೆ ತವ ಯಾವುದು ಬೇಕಾದ್ರೂ ಇಡ್ಬೋದು. ಹಾಗೆ ನಾವು ಈ ರೆಸಿಪಿಯನ್ನು ಮಾಡೋಕ್ಕೆ ನಾನ್ ಸ್ಟಿಕ್ ಪ್ಯಾನೇ ಬೇಕು, ಬೇರೆ ಸ್ಟೀಲ್ ಪ್ಯಾನ್ಗೆಲ್ಲ ಹಾಕೋಕ್ಕೆ ಹೋಗಬೇಡಿ, ಅಡಿ ಸೀದೋಗುತ್ತೆ. ಈ ನಾನ್ ಸ್ಟಿಕ್ ಪ್ಯಾನ್ ಇದ್ದರೆ ಅದನ್ನೇ ತಗೊಳ್ಳಿ. ಹಾಗೆ ನಾವು ರುಬ್ಬಿಟ್ಟಿರುವಂತಹ ಮೈದಾ ಮಿಕ್ಸನ್ನು ಈಗ ಫಸ್ಟು ಪ್ಯಾನಿಗೆ ಹಾಕಬೇಕು. ಹಾಗೆ ನಾವು ಫಸ್ಟ್ ಫ್ರೈ ಮಾಡಿಟ್ಟಿರುವಂತಹ ಮಸಾಲೆಯನ್ನು ಇದರದ ಮೇಲೆ ಸ್ಪ್ರೆಡ್ ಮಾಡಿ. ಪೂರ್ತಿಯಾಗಿ ನಾವು ಎಷ್ಟು ಮಸಾಲೆ ಇದೆಯೋ ಅದನ್ನು ಫುಲ್ಲಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ಈಗ ನಾನು ಎಲ್ಲ ಮಸಾಲೆಯನ್ನು ಇದಕ್ಕೆ ಪೂರ್ತಿಯಾಗಿ ಹಾಕಿದ್ದೀನಿ. ಈಗ ನಾನಿಲ್ಲಿ ಒಂದು 4 ಮೊಟ್ಟೆಯನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೆ ಕಟ್ ಮಾಡ್ಬೋದು. ಅದನ್ನು ಇದರದ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಇಡಿ, ಯಾಕಂತ ಹೇಳಿದ್ರೆ ಇಲ್ಲಾಂದರೆ ನಾವು ಅದನ್ನ ತಿರುಗಿಸ್ಬೇಕಾದ್ರೆ ಅದು ಬಿಟ್ಟು ಹೋಗ್ತದೆ. ಹಾಗಾಗಿ ಪ್ರೆಸ್ ಮಾಡಿ ನಾವು ತೆಗೆದಿರುವಂತಹ ಮೊಟ್ಟೆ ಪೀಸಸ್ಗಳನ್ನು ಅದರ ಮೇಲೆ ಹಾಕಿ. ಈಗ ನಾನು ತೆಗೆದಿರುವಂಥ ಎಲ್ಲ ಮೊಟ್ಟೆ ಪೀಸ್ಗಳನ್ನು ಅದರ ಮೇಲೆ ಹಾಕಿದ್ದೀನಿ. ಈಗ ಮುಚ್ಚಳವನ್ನು ಮುಚ್ಚಿ ಲೋ ಫ್ಲೇಮ್ನಲ್ಲಿ ಒಂದು 10 ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡಿ. ಈಗ ಒಂದು 10 ನಿಮಿಷ ಆಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಫುಲ್ಲಾಗಿ ಬೆಂದಿದೆ. ಈಗ ಒಂದು ಕತ್ತಿ ಇಲ್ಲಾಂದರೆ ಟೂತ್ ಪಿಕ್ಕಿಂದ ಚುಚ್ಚಿ ನೋಡಿ, ಅದು ಅಂಟ್ಕೊಂಡ್ರೆ ಬೆಂದಿಲ್ಲ ಅಂತೇಳಿ. ಅಂಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೆಂದಿದೆ ಅಂತ ಅರ್ಥ. ಅಂಟ್ಕೊಂಡ್ರೆ ಒಂದು 2 ನಿಮಿಷ ಹಾಗೆ ಇಡಿ, ಆವಾಗ ನೀಟಾಗಿ ಬೇಯುತ್ತೆ. ಈಗ ನೋಡಿ ಸಿಂಪಲ್ ಹಾಗೆ ಟೇಸ್ಟಿಯಾಗಿರುವಂತಹ ನಮ್ಮ ಎಗ್ಗಿಂದ ಮಾಡಿರುವಂತಹ ಸಿಂಪಲ್ ಸ್ನ್ಯಾಕ್ ಇಲ್ಲಿ ರೆಡಿಯಾಗಿದೆ. ಇದು ಒಂದು ಸೈಡು
ಬೇಕಾದರೆ ನಿಮಗೆ ಇಷ್ಟ ಇದ್ದರೆ ತಿರುಗಿಸಿ ಒಂದು 2 ನಿಮಿಷ ಕುಕ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ತೊಂದರೆ ಏನಿಲ್ಲ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಮಾಡ್ಬೋದಾದ ಈವ್ನಿಂಗ್ ಸ್ನ್ಯಾಕ್ಸ್, ಇಲ್ಲಾಂದರೆ ಇಫ್ತಾರ್ಗೆ ಈಗ ಸೂಪರಾಗಿ ಮಾಡ್ಬೋದ ಇಫ್ತಾರ್ ಸ್ನ್ಯಾಕ್ಸ್ ಕೂಡ. ನೀವು ನಿಮ್ಮ ಇಫ್ತಾರ್ಗೆ ಇದನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.